ನೀವು ಕ್ರೂಡ್ ಆಯಿಲ್ ನ ಪ್ರೈಸ್ ಜಾಸ್ತಿ ಆದ ಕೂಡಲೇ ಪೆಟ್ರೋಲ್ ದರ ಜಾಸ್ತಿ ಮಾಡಿದ್ರಿ, ಗ್ಯಾಸ್ ದರನೂ ಕೂಡ ಜಾಸ್ತಿ. ಈಗ ಸಪ್ಲೈ ಚೈನ್ ನ ಪ್ರಾಬ್ಲಮ್ ಓಕೆ, ಬಟ್ ಕ್ರೂಡ್ ಆಯಿಲ್ ನ ಪ್ರೈಸ್ ಕಡಿಮೆ ಆದಾಗ ಅದನ್ನು ಜನರಿಗೆ ಕೊಡಲಿಲ್ಲ, ನೀವು ಅದರ ಲಾಭವನ್ನು ಜನರಿಗೆ ಕೊಡ್ಲಿಲ್ಲ. ಈಗ ಸಮಸ್ಯೆ ಆದಾಗ ಜನರ ಮೇಲೆನೆ ಹಾಕ್ತಾ ಇದೀರಿ ಅದನ್ನ. ಕೋವಿಡ್ ಟೈಮ್ ಅಲ್ಲಿ $20 ಸಿಕ್ಕಿದ್ರು ಕ್ರೂಡ್ ಆಯಿಲ್, ಇವರು ₹80 ಇಟ್ಟಿದ್ರು ಪೆಟ್ರೋಲ್. ದೇ ಲೂಟೆಡ್. ಯಾರು ಲೂಟ್ ಮಾಡಿದ್ದಾರೆ, ಯಾರು ಲೂಟ್ ಆಚ ಕಡೆ ಅಧಿಕಾರದಿಂದ ಆಚ ಕಡೆ ಜನ ನಿರ್ಧಾರ ಮಾಡಿದ್ದಾರೆ ಸರ್. ದೇಶದ ಮೇಲೆ ಸಾಲ ಮಾಡ್ಲಿಕ್ಕೆ ಯಾರು ಅಧಿಕಾರ ಕೊಟ್ಟಾರ? ಅಷ್ಟೊಂದು ನೀವು ಸಬ್ಸಿಡಿಗಳನ್ನ ತಗೊಳ್ತಾ ಇದ್ದೀರಿ, ಸಬ್ಸಿಡಿ ವಿಡ್ರಾ ಮಾಡಿದ್ರಿ, ಗ್ಯಾಸ್ ಬಗ್ಗೆ ಮಾಡಿದ್ರಿ, 40-50 ಸಾವಿರ ಕೋಟಿ ಉಳಿತಾಯ ಮಾಡ್ಕೊಂಡ್ರೆ ನೀವು. Where is the money gone? The money is gone for the development of the nation. Then why did you make credit? Money is gone for the development of the nation. ಡೆವಲಪ್ಮೆಂಟ್ ಮಾಡಿದ್ದೆ ಆದ್ರೆ ಸಾಲವನ್ನು ಯಾಕೆ ಸಾಲದ ಡಿಬೇಟ್ ಈಗ ಬೇರೆದೇ ಆಗುತ್ತೆ. ಇವಾಗ ಹೇಳ್ತಾರೆ ಏನು ಗೊತ್ತಾ, ಸಂಬಂಧನೇ ಇಲ್ಲ. ನಾವು ನೋಡ್ರಿ, ನಾವು ಸಂಕಷ್ಟ ಇರ್ಬೇಕಾದಾಗ ಪ್ರತಿಪಕ್ಷವಾಗ್ಬಿಟ್ಟು ಆ ಸಂಕಷ್ಟನ ಹೇಗೆ ಏನು ಅಂತ ಹೇಳ್ಬೇಕೆ ಹೊರತು ಡಿಸ್ಟರ್ಬ್ ಮಾಡೋದು ನೀವು ಚರ್ಚೆ ಸ್ಪೀಕರ್ ಬಗ್ಗೆ ಮಾತಾಡ್ತೀವಿ, ಇದ್ರ ಬಗ್ಗೆ ಮಾತಾಡೋಣ ಅಂದ್ರೆ ಏನ್ರಿ ಅರ್ಥ? ಅದಕ್ಕೆ ನಾವು ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಚರ್ಚೆ ಮಾಡ್ತೀವಿ. ಪೊಲಿಟಿಕ್ಸ್ ಹೆಚ್ಚಾಗಿ ನಾಗರಿಕರ ರಕ್ಷಣೆ ಮತ್ತು ಅವರ ಆಹಾರ ಪದ್ಧತಿ ಮೇಲೆ ಆರ್ಥಿಕ ಹೊಡೆತದ ಬಗ್ಗೆ ನಾವು ಚರ್ಚೆ ಮಾಡಬೇಕು. ಜೈಶಂಕರ್ ಅವರು ಲೋಕಸಭೆಯಲ್ಲಿ ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಂತದ್ದಾಯ್ತು. ಇವ್ರೇನು ನೋ ಕಾನ್ಫಿಡೆನ್ಸ್ ಮೋಷನ್ ತಂದಿರೋ ಮೊದಲು ಅದನ್ನ ಮುಗಿಸ್ಬಿಟ್ಟು ಆಸ್ ಎ ಪ್ರೊಸೀಡಿಂಗ್ ಸರ್ ನಾವು ತಂದಾಗ ವಾರ ಜೈಶಂಕರ್ ಅವರು ಲೋಕಸಭೆಯಲ್ಲಿ ಸ್ಟೇಟ್ಮೆಂಟ್ ಮಾಡಾದ್ಮೇಲೆ ಯು ಡಿಬೇಟೆಡ್ ಆನ್ ದಟ್ ಅಂತಲ್ಲಿ ಡಿಬೇಟ್ ಅದ್ರ ಮೇಲೆ ಮಾಡಬೇಕು. ಸ್ಟೇಟ್ಮೆಂಟ್ ಮಾಡಿದಾರಲ್ರಿ, ಮಾಡಿದಾರಲ್ಲ, ವಾಟ್ ಇಸ್ ಸ್ಟೇಟ್ಮೆಂಟ್ ಕಟ್ಕೊಂಡು ಹಾಳಾಗೋಗಿರೋದು. ನಾವು ಇವ್ರಿಗೆ ಹೇಳಿದ್ರಿ ರಿಸರ್ವ್ 70 ದಿನ ರಿಸರ್ವ್ ಇದೆ ಅಂತ ಹೇಳಿ ಸ್ಟೇಟ್ಮೆಂಟ್ ಕಟ್ಕೊಂಡು ಹಾಳಾಗೋದ್ರು. ಅದಕ್ಕೆ ನೀವು ನಂಬೋದಿಲ್ಲ. ಡೆಮೋಕ್ರೆಟಿಕ್ ಫೋರಮ್. What is the stupid statement he said? Don't tell stupid. What is the stupid statement he said? The India will price ಅಂತ ಹೇಳಿದ್ರೆ stupid statement. Of course we are paying the price. ನಾವು ಇವತ್ತು ನಾಗರಿಕರ ಸಮಸ್ಯೆ ಬಂದ್ರೆ India is paying the price for wrong administration. For wrong administration. Hotel industry and small business. ಒಂದು ನಿಮಿಷ ಯದುಕುಮಾರ್ ನಾಗರಾಜ್ ಯಾದವ್ ಅವರೇ, ಇಲ್ಲಿ India is paying the price because of you people. ಯಾದವ್ ಅವರೇ, ಒಂದು ನಿಮಿಷ ಯದುಕುಮಾರ್ ಅವರೇ, he is disturbing the parliament. ಒಂದು ನಿಮಿಷ ಯದುಕುಮಾರ್ ಅವರೇ, ನಾಗರಾಜ್ ಯಾದವ್ ಅವರೇ, ಎರಡು ಆಯ್ಕೆಗಳಿದ್ದಾವೆ. ಒಂದು ಡೊಮೆಸ್ಟಿಕ್ ಕನ್ಸಂಪ್ಷನ್ ಅನ್ನು ಕಡಿಮೆ ಮಾಡೋ ಕಡೆಗೆ ಯೋಚನೆ ಮಾಡೋದು, ಕಮರ್ಷಿಯಲ್ ಕಡೆಗೆ ಕಾನ್ಸಂಟ್ರೇಟ್ ಮಾಡೋದು, ಅಥವಾ ಕಮರ್ಷಿಯಲ್ ಅನ್ನ ಕಡಿಮೆ ಮಾಡೋದು, ಡೊಮೆಸ್ಟಿಕ್ ಕಡೆ ಕಾನ್ಸಂಟ್ರೇಟ್. ಸರ್ಕಾರ ಮಾಡ್ತಾ ಇರೋದು ಡೊಮೆಸ್ಟಿಕ್ ನ ಮೇಲೆನೆ. ಇದಕ್ಕಿಂತ ಹೊರತಾದದ್ದನ್ನು ಸರ್ಕಾರ ಏನ್ ಮಾಡಬಹುದು? ಡೊಮೆಸ್ಟಿಕ್ ಮೇಲೇನು ಕೂಡ ಬರ ಹೇಳಿದ್ದಾರೆ, ₹60 ಜಾಸ್ತಿ ಮಾಡಿದ್ದಾರೆ. ಸಿಲಿಂಡರ್ ಸಿಕ್ತಿದೆ ನಾಗರಾಜ್ ಯಾದವ್ ಅವರು. ಸಿಲಿಂಡರ್ ಸಿಕ್ಕಿದ್ರು ಕೂಡ ದುಡ್ಡು ಎಲ್ಲಿದ್ದೀರಿ? ಇವರು ದಿವಾಳಿ ತಂದಿಟ್ಟಿದ್ದಾರೆ ದೇಶವನ್ನ. ಸಾಧ್ಯವೇ ಇಲ್ಲ. ಇವತ್ತೇನ ಕರ್ನಾಟಕದಲ್ಲಿ ನಾಗರಿಕರು ಅದು ಮಧ್ಯಮ ವರ್ಗದ ಬಡವರೆಲ್ಲ ಬದುಕ್ತಾ ಇದ್ದಾರೆ ಅಂದ್ರೆ ಬಿಕಾಸ್ ಆಫ್ ಅವರ್ ಗ್ಯಾರಂಟೀಸ್. ನಾವು ಕೊಡ್ತಕ್ಕ ಅಲ್ಲಿಗೆ ಬರ್ತೀನಿ. ಸರ್ಕಾರ ಏನ್ ಮಾಡಬಹುದಿತ್ತು ಹಂಗಿದ್ರೆ? ನೋಡಿ, ಸರ್ಕಾರ ಏನ್ ಮಾಡ್ಬೇಕಾಗಿತ್ತು? ಆ ಬೆಲೆ ಏರಿಕೆನ ಕೂಡಲೇ ನಿಲ್ಲಿಸಬೇಕು, ಏರಿಸಬಾರ್ದಾಗಿತ್ತು. ಕಮರ್ಷಿಯಲ್ ಸಿಲಿಂಡರ್ಗಳ ಬಗ್ಗೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು. ಪ್ರೊಡಕ್ಷನ್ ಈಗ ಜಾಸ್ತಿ ಮಾಡ್ಕೊಳ್ಳಿ, 15% ಅದೇನಂತಂದ್ರೆ ₹15 ಕ್ರೂಡ್ ಆಯಿಲ್ ಇರ್ತಾರ ಬ್ಯಾರಲ್ಗೆ, ಅವಾಗ ಎಷ್ಟು ಇಟ್ಟಿದ್ರಪ್ಪ ನೀವು? ಡೋಂಟ್ ಯು ಹ್ಯಾವ್ ನೋ ಮಾರಲ್ ರೈಟ್ ಟು ಸ್ಪೀಕ್. ಕಡಿಮೆ ಆದಾಗ ಕಡಿಮೆ ಮಾಡಲ್ಲ. ನಾನು ಕೇಳ್ತಾ ಇರ್ತದ್ದು ಕಮರ್ಷಿಯಲ್ ಸಿಲಿಂಡರ್ಗಳು ಕೇವಲ ಹೋಟೆಲ್ ಮಾತ್ರ ಅಲ್ಲ, ಇಟ್ ಗಾಟ್ ಇಂಪ್ಯಾಕ್ಟ್ ಆನ್ ಅದರ್ ಇಂಡಸ್ಟ್ರೀಸ್ ಆಲ್ಸೋ. ಹಾರ್ಟಿಕಲ್ಚರ್ ಇರ್ಬೋದು ಅಥವಾ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಎಲ್ಲರ ಮೇಲೆ ಯಾಕೆ ಇದಕ್ಕೆ ಕಾರಣ ಯಾರು? ಒಂದು ಕಡೆ ವಾರು, ಇನ್ನೊಂದು ಕಡೆ ಮಿಸ್ ಅಡ್ಮಿನಿಸ್ಟ್ರೇಷನ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ. ಅವ್ರದೇ ಜವಾಬ್ದಾರಿ. ಯಾಕಂದ್ರೆ ಹಿಂದಿನ ವಿಚಾರ ಮಿಸ್ಟೇಕ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ. ಅವರು ಮಿಸ್ಲೀಡಿಂಗ್ ಸ್ಟೇಟ್ಮೆಂಟ್ಸ್ ಕೊಡ್ತಾರೆ. ನೋಡಿ, ಒಂದೇ ಒಂದು ಅಬ್ಜೆಕ್ಷನ್ ಏನಂದ್ರೆ ನನ್ನ ಭಾಷೆ ರಿಸರ್ವ್ ಇದೆ ಅಂತ ಹೇಳಿ ಇವತ್ತು ಯಾಕೆ ಸ್ಟಾಪ್ ಮಾಡಬೇಕಾಯ್ತು? ನಿಮ್ಮ ಸರ್ಕಾರ ಇದ್ದಾಗ, ಒಂದು ನಿಮಿಷ, ನಿಮ್ಮ ಸರ್ಕಾರ ಇದ್ದಾಗ 22% ಇತ್ತು. ಏನು
ನಮ್ಮ ಭಾರತದಲ್ಲಿ ಉತ್ಪಾದನೆ ಆಗ್ತಾ ಇರುವಂತ LPG ಅವರ ಸರ್ಕಾರ ಬಂದು 40ಕ್ಕೆ ರೀಚ್ ಆಗಿದೆ. ಹೇಳ್ತೀನಿ ಕೇಳಿ, ನಮ್ಮ ಸೊ ಅವ್ರು ಮಾಡಿಲ್ಲ ಅಂತ ಹೇಳೋದಕ್ಕೆ ಬರಲ್ಲ. Shall I tell you one thing? 22 40 ಆಗಿದೆ. ನಮ್ಮ ಸರ್ಕಾರ ಇದ್ದಾಗ ವಾಟ್ ವಾಸ್ ಅವರ್ ಬಜೆಟ್ ರೇಟ್, ವಾಟ್ ವಾಸ್ ದ ಕನ್ಸಂಪ್ಷನ್, ವಾಟ್ ಇಸ್ ಇಟ್ ಟುಡೇ? ಸೊ ಮಾಡಿದಾರ್ರಿ ಅವರು. ಹೇಳ್ತೀನಿ ಕೇಳಿ, ಈ ಸಿಚುವೇಶನ್ ಹಿಂಗ್ ಬಂದಾಗ ಅವ್ರು ಏನ್ ಮಾಡ್ತಾರೆ? ಕೇಳಿ, ಬಜೆಟ್ 3 ಪಟ್ಟು ಜಾಸ್ತಿ ಆಗಿದೆ, ಕನ್ಸಂಪ್ಷನ್ 3 ಪಟ್ಟು ಜಾಸ್ತಿ ಆಗಿದೆ, ಪಾಪ್ಯುಲೇಷನ್ ಜಾಸ್ತಿ ಆಗಿದೆ, ಕನ್ಸಂಪ್ಷನ್ ಜಾಸ್ತಿ ಆಗಿದೆ, ಪ್ರೊಡಕ್ಷನ್ ಜಾಸ್ತಿ ಆಗಿದೆ, ಡೊಮೆಸ್ಟಿಕ್ ಪ್ರೊಡಕ್ಷನ್ ಜಾಸ್ತಿ ಆಗಿದೆ. ನಿಜವಾದ ಪ್ರೊಡಕ್ಷನ್ ಜಾಸ್ತಿ ಆಗಿದೆ, ನಿಜವಾದ ಪ್ರೊಡಕ್ಷನ್ 22ರಿಂದ 40. If that is the true thing, why are you stopping their gas? Sir, let them answer. That's a temporary situation. ಇಲ್ಲ, ಮ್ಯಾನೇಜ್ ಮಾಡೋದಕ್ಕೆ ಕಷ್ಟ ಇದೆ. 60% ಇಂಪೋರ್ಟ್ ಮೇಲೆ ಡಿಪೆಂಡೆನ್ಸಿ. ಈಗ ಏನಾಗಿದೆ ಗೊತ್ತಾ, ನಿಮಗೆ ಸಮಸ್ಯೆ ಬಂದಾಗ ನೀವು ಪರಿಹಾರ ಹುಡುಕೊಟ್ಟಿದ್ದೀರಾ, ಮುಂಜಾಗ್ರತಾ ಕ್ರಮಗಳನ್ನು ಮಾಡದೇ ಇರತಕ್ಕಂಥದ್ದು ಮತ್ತು ನಾಗರಿಕರ ಮೇಲೆ 22ರಿಂದ 40ಕ್ಕೆ ಕೊಂಡೋಗಿರೋದು ಮುಂಜಾಗ್ರತಾ ಕ್ರಮ ಅಲ್ಲ. ಅದು ಅವ್ರ ಕಾರಣನೇ ಇಲ್ಲ ಸರ್. 22ರಿಂದ 40ಕ್ಕೆ ಕೊಂಡೋಗಿಲ್ಲ ಮುಂಜಾಗ್ರತಾ ಕ್ರಮ ಅಲ್ಲ. 100% ಸಾಧ್ಯ ಇಲ್ಲ ಸರ್. ದಟ್ ಇಸ್ ನಾಟ್, ನೋ, ವಿ ಶುಡ್ ಗಾನ್ ಅಬೌವ್ 50% ಹೋಗಬೇಕಾಗಿತ್ತು, ನಾವು ಆಗ್ಲಿಲ್ಲ ಅವ್ರ ಕೈಯಲ್ಲಿ. ಸರ್ ಗ್ರಾಜುವಲಿ ಹೋಗಬೇಕು ಸರ್, ಅದು ಗ್ರಾಜುವಲಿ ಹೋಗಬೇಕು. It has to be researched. It has to be explored. 12 years you are in power. ನಿಮಿಷ ನಾಗರಾಜ್ ಅವರು, ಇಲ್ಲಿ ಒಂದು ಕೌಂಟರ್ ಪ್ರಶ್ನೆ ಬರುತ್ತೆ. 12 ವರ್ಷ ಅಧಿಕಾರದಲ್ಲಿ ಇದ್ರು, ನಾನು ಹೇಳಿದೆ 22ರಿಂದ 40ಕ್ಕೆ ತಂದ್ರು ಅಂತ. ಪ್ರಶ್ನೆ ಎಲ್ಲಿ ಬರುತ್ತೆ ಅಂತಂದ್ರೆ ಕನ್ಸಂಪ್ಷನ್ ಜಾಸ್ತಿ ಆಗಿದೆ. ಹೌದು, ಕನ್ಸಂಪ್ಷನ್ LPG ಕನ್ಸಂಪ್ಷನ್ ಜಾಸ್ತಿ ಆಗಿದೆ. ಅದಕ್ಕೆ ಪೂರಕವಾಗಿ 22ರಿಂದ 40 ಆಗಿರೋದು. ಅದಕ್ಕೆ ಪೂರಕವಾಗಿ ಅವ್ರ ಇನ್ಕಮ್ ಜಾಸ್ತಿ ಆಗಿದೆ. ಎಲ್ಲಿ ಹೇಳ್ತೀನಿ ಕೇಳಿ, ಒಂದು ಕನ್ಸಂಪ್ಷನ್ ಜನ ಆದರೆ ಯುವರ್ ಇನ್ಕಮ್ ಆಲ್ಸೋ ಇಸ್ ಇನ್ಕ್ರೀಸ್ ದೇರ್, ಯು ಸ್ಟಾಪ್ ದ ಸಬ್ಸಿಡೀಸ್ ಆಲ್ಸೋ, ಯುವರ್ ಇನ್ಕಮ್ ಇಸ್ ಬಿಕಮ್ ಮೋರ್ ದೆನ್ 4 times ದೆನ್ ಬಿಫೋರ್. ಹಾಗಾಗಿ ನಿಮ್ಮ ಇನ್ಕಮ್ ಜಾಸ್ತಿ ಇರೋ ಸಂದರ್ಭದಲ್ಲಿ ನಿಮ್ಮ ಪ್ರೊಡಕ್ಷನ್ ರೇಟು ಏನು ಮಾಡಿದ್ರೆ 40% ಮಾಡಿದ್ದು ನಿಜ ಆದರೂ ಕೂಡ ದಟ್ ಇಸ್ ನಾಟ್ ಸಫಿಷಿಯಂಟ್ ಫಾರ್ ಟುಡೇಸ್ ಕ್ರೈಸಿಸ್. ಇದು ಈ ಹಂತದಲ್ಲಿ 22ರಿಂದ 40 ತಂದಿದ್ದೇವೆ, ಆಯ್ತು. ಇಷ್ಟೆಲ್ಲ ಇದ್ರೂ ಕೂಡ then why did you make a statement? 70 ದಿನ ನಿಮ್ಗೆ ಏನು ಕೂಡ ಮಾತನಾಡೋದು. ಕುಮಾರ್ ಅವರ ಪ್ರತಿಕ್ರಿಯೆ ಪಡ್ಕೊಳ್ತೀನಿ ಚಿಕ್ಕ ಬ್ರೇಕ್ನ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.